ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಭೆ, ಉನ್ನತಿ ಹಾಗೂ ಶ್ರೇಯಸ್ಸು ದೊರೆಯಲು ವಿದ್ಯೆ ಅತ್ಯಂತ ಅವಶ್ಯಕ. ತಾಯಿ ನಮ್ಮ ಮೊದಲ ಗುರುವಾದರೆ ಮನುಷ್ಯ ಜೀವನದ ಸಾಧನೆಗೆ ಶಿಕ್ಷಕನೇ ನಿಜವಾದ ಶಿಲ್ಪಿಯಾಗುತ್ತಾನೆ ಎಂದು ಡಾಕ್ಟರ್ ಎ ಮುಲ್ಲಾ ಹೇಳಿದರು. ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಮಂಗಳವಾರ ಸಾಯಂಕಾಲ ಡಾಕ್ಟರ್ ದೇಗ್ನಾಳ್ ಪರಿವಾರ ಹಾಗೂ ದೇಗ್ನಾಳ್ ಫಾರ್ಮಾ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡವಳಗಿಯ ಸನಾತನ ವಿದ್ಯಾವರ್ಧಕ ಪದವಿ ಕಾಲೇಜಿನ ವಯೋನಿವೃತ್ತ ಪ್ರಾಚಾರ್ಯ ಎನ್.ಎ. ಬಿರಾದಾರ್ ಅವರ ಗೌರವ ಸನ್ಮಾನ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ನಾವು ಕೇವಲ ಆಕಾರದಲ್ಲಿ ಮನುಷ್ಯರಾಗಿದ್ದರೆ ಸಾಲದು, ಆಕಾರದಲ್ಲಿ ಸುಶಿಕ್ಷಿತರಾಗಬೇಕು. ಅದಕ್ಕೆ ಶಿಕ್ಷಕನೆಂಬ ಶಿಲ್ಪಿಯ ಪಾತ್ರ ದೊಡ್ಡದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳಿಗೆ ಇಷ್ಟೇ ಅಂಕ ಗಳಿಸಬೇಕೆಂದು ಅತಿಯಾದ ಒತ್ತಡ ಹೇರುತ್ತಿರುವುದು ಸರಿಯಲ್ಲ ಎಂದು ಡಾಕ್ಟರ್ ಮುಲ್ಲಾ ಇದೇ ವೇಳೆ ಕಳಕಳಿಯನ್ನ ವ್ಯಕ್ತಪಡಿಸಿದರು. ಸ್ಥಾನ ಇಲ್ಲ, ಎಲ್ಲಿಯೂ ಗೌರವವಿಲ್ಲ. ಇವತ್ತಿನ ಜಗತ್ತಿನ ಯಾವುದೇ ಒಂದು ವ್ಯಕ್ತಿಯ ಒಂದು ಪ್ರತಿಭೆ, ಅವನ ಉನ್ನತಿ, ಅವನ ಶ್ರೇಯಸ್ಸು, ಗೌರವ ದೊರೆಯಬೇಕಿದ್ದರೆ ಅದು ವಿದ್ಯೆ ಮುಖ್ಯ ಕಾರಣ. ಜನನಿ ತಾನೇ ಮೊದಲ ಗುರು ಅಂತೇಳಿ ಅಲ್ಲಿ ನಮ್ಮನ್ನು ಹರಿದಂಥ ತಾಯಿಯ ಮೊದಲ ಗುರು ಆಗ್ತಾನೆ. ಆದರೆ ಅಕ್ಷರ ಬೀಜವನ್ನು ಅಂಕುರು ಊರಿದಾಗ ಅದಕ್ಕೆಲ್ಲ ಪ್ರತಿಯಾಗಿ ಆ ಸಸಿಯಾಗಿ ಮರವಾಗಿ ಬೆಳೆಯಲಿಕ್ಕೆ ಪ್ರತಿಯೊಂದು ಪೂರಕವಾದಂಥ ವಸ್ತುಗಳು ಬೇಕಾವು. ಆ ಬೇಕಾದಂಥ ವಸ್ತುಗಳನ್ನು ಕೊಡುವವರು ಅಂದರೆ ಗುರು, ಶಿಕ್ಷಕ. ಆ ಸ್ಥಾನದಿಂದ ಇವತ್ತು ತಮ್ಮ ಹೆಸರನ್ನು ಅಜರಾಮರವಾಗಿ ಮಾಡಿ ತಮ್ಮ ಸೇವೆಯಲ್ಲಿ ಒಂದು ಉನ್ನತವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸಿ ಇಂದು ಎಲ್ಲರಿಗೂ ಬೇಕಾಗಿ ಇವತ್ತು ಸನ್ಮಾನಿತರಾಗ್ತಕ್ಕಂಥ ಶ್ರೀ ಎನ್.ಎ. ಬಿರಾದಾರ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆ ಬಾಂಧವ್ಯ ಏನಿದೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಹೇಳಿದೆ. ಇಲ್ಲ, ನಮ್ಮ ಕುಟುಂಬದೊಂದಿಗೆ ಒಂದು ಒಳ್ಳೆಯ ಒಂದು ಅತ್ಯುನ್ನತ ಆತ್ಮೀಯವಾದಂತಹ ಸಂಬಂಧ ಇದೆ. ಆ ಸಂಬಂಧದಿಂದ ಮಾಡ್ತಿದ್ದು ಇದನ್ನು ಅವರನ್ನು ಸನ್ಮಾನಿಸಿ ಅವರಿಗೆ ಈ ಗೌರವವನ್ನು ಕೊಡ್ತಕ್ಕಂಥ ದೇಗ್ನಾಳ್ ಅವರಿಗೆ ನಾನು ಅತ್ಯಂತ ಒಂದು ಆಭಾರಿಯಾಗಿದ್ದೇನೆ. ಅವರಿಗೆ ಧನ್ಯವಾದ ನಾನು ಹೇಳ್ತಾ ಇದ್ದೀನಿ. ವರ್ಣ ಮಾತ್ರವನ್ನು ಕಲಿಸಿದಾತನ ಗುರು, ಇದೀಗ ಹೇಳಿದ್ರು ನಮ್ಮ ವಿಜಯಕರ್ ಅವರು. ಯಾರೇ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಅದ್ರ ಹಿಂದೆ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ಯಾವುದು ಇದೆ ಅಂತಂದ್ರೆ ಶಿಕ್ಷಕ ಅನ್ನುವಂತ ಒಂದು ಶಕ್ತಿಯನ್ನು ತಯಾರು ಮಾಡೋರು ಯಾರಪ್ಪ? ಎಲ್ಲರನ್ನು, ಒಬ್ಬ ವೈದ್ಯನನ್ನು, ಒಬ್ಬ ಇಂಜಿನಿಯರ್ನನ್ನು, ಒಬ್ಬ ವಕೀಲನನ್ನು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ IPS ಆಫೀಸರ್ಗಳನ್ನು ಒಬ್ಬರನ್ನು ತಯಾರು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆ ಶಕ್ತಿ ಶಿಕ್ಷಕರಿಗೆ ಮಾತಿದೆ. ಅದಕ್ಕೆ ನಾವು ಆಕಾರದಲ್ಲಿ ಮನುಷ್ಯರಿದ್ದೇವೆ, ನೋಡ್ಲಿಕ್ಕೆ ಮನುಷ್ಯರಿದ್ದೇವೆ, ಎಲ್ಲರೂ ಇದ್ದೇವೆ. ಆದರೆ ಒಂದು ಆಚಾರವಂತರಾಗಿ, ವಿಚಾರವಂತರಾಗಿ, ಸುಶಿಕ್ಷಿತರಾಗಿ ನಾವು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಹಿಂದೆ ಒಬ್ಬ ಶಿಲ್ಪಿ ಇರ್ತಾನೆ. ಆಕಾರದಿಂದ ಮನುಷ್ಯ ಆದರೆ ಸಾಲದು, ಆಚಾರದಿಂದ ನಮ್ಮ ಮನುಷ್ಯತ್ವ ಆಗಲ್ಲ. ಅದನ್ನು ನೀಡುವಂಥವರು ನಮಗೆ ಶಿಕ್ಷಕರಂತ ಹೇಳಿದಕ್ಕೆ ನಾನು ಬಹಳ ಹೆಮ್ಮೆ ಅನಿಸ್ತಾನೆ. ದೇಗ್ನಾಳ್ ಪರಿವಾರ ಹೈಕೊಟ್ಟಿದ್ದಾರೆ, ಇದನ್ನು ನಾವು ಮುಂದುವರಿಸಬೇಕು. ಮಕ್ಕಳ ಏನು ಮಾಡ್ತೇವೆ ಅಂದ್ರೆ, ನೀನು ಇಷ್ಟು % ಸ್ಕೋರ್ ಮಾಡು, 95 ಮಾಡು, 98 ಮಾಡು, ಹೆಚ್ಚಿನ ಸ್ಕೋರ್ ಮಾಡು ಅಂತೇಳಿ ನಮ್ಮ ಮಕ್ಕಳ ಮೇಲೆ ಒತ್ತಡ ಹಾಕಿಲ್ಲ. ಈ ಒತ್ತಡ ಸರಿಯಲ್ಲ. ಮಗುವಿಗೆ ತನ್ನದೇ ಆದಂತ ಒಂದು ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯದಿಂದ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ನಾವು ಒತ್ತಡ ಹಾಕಿ ಮಗುವಿಗೆ ಒತ್ತಾಯದಿಂದ ನೀನು ಡಾಕ್ಟರ್ನೇ ಆಗಬೇಕು, ನೀನು ಇಂಜಿನಿಯರ್ನೇ ಆಗಬೇಕು ಅನ್ನುವಂತ ಒಂದು ಒತ್ತಡ ಎಂದಿಗೂ ನಾವು ಮಗುವಿನ ಮೇಲೆ ಹಾಕಬಾರ್ದು. ಇಫ್ ಯು ಥಿಂಕ್ ಯು ಸೆಲ್ಫ್ ಸ್ಟ್ರಾಂಗ್ ಯು ವಿಲ್ ಬಿ. ಅದಕ್ಕೆ ನೀವು ಯಾವಾಗ ಸ್ಟ್ರಾಂಗ್ ಅನ್ನೋಂಥದ್ದನ್ನು ವಿಚಾರ ಮಾಡಿ, ಅವಾಗನೇ ನಿಮಗೆ ಅದು ಇದು ಬರ್ತೈತಿ. ಅಲ್ಲಿವರೆಗೂ ಸಹ ನಿಮಗೆ ಅದರಲ್ಲಿ ಇದು ಆಗೋದಿಲ್ಲ. ಅದಕ್ಕೆ ನೀವು ಯಾವಾಗ ಯಾವ ರೀತಿ ಪ್ರಯತ್ನಶೀಲರಾಗಿರಬೇಕು, ಒಂದು ಗುರಿಯನ್ನು ಹೊಂದಿರಬೇಕು. ಅದಕ್ಕಾಗಿ ಇನ್ ದ ಕ್ಯಾಮ್ರಾ ಆಫ್ ಯುವರ್ ಮೈಂಡ್ ಲೋಡ್ ದ ರೀಲ್ ಆಫ್ ಯುವರ್ ಗುಡ್ ಥಿಂಗ್ಸ್. ಕಾರ್ಯಕ್ರಮದ ಕುರಿತು YH ವಿಜಯಕರ್, ಔಷಧಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷ KR ಎತ್ತಿನಮನಿ, ಕಸಾಪ ತಾಲೂಕಾ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಾಗೂ ವಿಶ್ರಾಂತ ಪ್ರಾಚಾರ್ಯ SS ಹೊಸ್ಮನಿ ಅವರು ಮಾತನಾಡಿ ದೇಗ್ನಾಳ್ ಪರಿವಾರದ ಸಾಮಾಜಿಕ ಸಹಿಷ್ಣುತೆ ಮತ್ತು ಇಂತಹ ಕಾರ್ಯಕ್ರಮಗಳ ಮಹತ್ವವನ್ನು ಶ್ಲಾಘಿಸಿದರು. ತನ್ನ ಊರನ್ನ, ತನ್ನ ನಾಡನ್ನ ಸ್ವಲ್ಪ ನೆನಪಿಸಿಕೊಂಡ್ರೆ ನಮ್ಮ ಅನೇಕ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ನಾವು ವೇದಿಕೆ ಮೇಲೆ ನೋಡ್ತಕ್ಕಂಥ ಬದುಕ್ತಲ್ಲ
ಜೀವನ ಸಾಗಿಸ್ತಾರೆ. ಅದು ಮಾತ್ರ ಇವತ್ತು ನಿವೃತ್ತಿ ಹೊಂದಲ್ಲ, ನಿವೃತ್ತಿ ನಂತರವೂ ಕೂಡ ದಾವಣಗೆರೆ ಹೆಸರು ಇರುತ್ತದೆ ಅಂತ ಆದರ್ಶ ಶಿಕ್ಷಕರು ಬಿರಾದಾರಂತ ಕೇಸಿ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಿಮ್ಮ ಮಂದಿ ಜೋಡಿನ ದೋಸ್ತಿ ಮಾಡ ನಮ್ಗೆ, ಯಾಕಂದ್ರೆ ನಮ್ಮದೇ ಎಲ್ಲ ನಮ್ಮ ಫ್ಯಾಮಿಲಿನೇ ನಾವು ಬಡಿ ಜೋಡಿನ ಹೆಚ್ಚಿಗೆ ನಾವು ಅರೇಂಜ್ಮೆಂಟ್ ಇಟ್ಕೊಂಡವರು. ಹಿಂಗಾಗಿ ಬಿಡೋದು ಸರಿ ಮಾಡ್ಕೊಂಡ ಬಹಳ ಖುಷಿ ಅಂತ. ಯಾಕಂದ್ರ ಅವರ ಸರ್ ಬಗ್ಗೆ ಎಷ್ಟು ಹೇಳಿದ್ರು ನಮ್ಮನೆ ನಾವು ಎಷ್ಟು ಒಂದು ಬೇರೆ ನಮ್ಮ ಮಗನ ಕೆಲಸ ಸಂಬಂಧ ಹೋದಾಗ ನಾವು ಬೆಳಗ್ಗೆ 7 ಗಂಟೆ ಮಾತ್ರ ಸರ್ ಇರ್ತಿದ್ದಲ್ಲ ಅವರು ಆಲ್ರೆಡಿ ಡ್ಯೂಟಿ ಹೋಗ್ಯಾರ ಅಂತಿದ್ರು. ಯಾಕಂದ್ರ ಅಷ್ಟು ಪರಿಶ್ರಮ ಎಲ್ಲಿ ಗುರುಗಳು ಇರ್ತಾರೆ ಅಲ್ಲಿ ಗೌರವ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಶಬೀರ್ ಭಾಯ್ ಅವ್ರ ಬಗ್ಗೆ ಹೇಳ್ತೀನಿ. ಶಬೀರ್ ಭಾಯ್ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಶಬೀರ್ ಭಾಯ್ ಅವರು ಇರ್ಬೋದು. ಅವರ ಸಂಬಂಧಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ದೇವನಾಳ ಫಾರ್ಮ ಮಾಲೀಕರು ಕೆಲಸ ಏನಪ್ಪಾ ಅಂದ್ರೆ ಬಂದಂತವ್ರಿಗೆ ಆ ಮೆಡಿಸನ್ ಕೊಡ್ಬಿಟ್ರೆ ಊರಾಗ ಏನ್ ಹಿಡಿದಿದ್ದೆ ಬಿಡಿದಿದ್ದ ಅನ್ಸ್ಬಿಟ್ರೆ ಯಾರಿಗೆ ಸಂಪರ್ಕ ಇಲ್ಲದೆ ಇರುವಂತ ಅವರು ಬಂದು ಎಷ್ಟು ಅನ್ಬಿಟ್ಟು ಎಷ್ಟು ಪ್ರೀತಿಯಿಂದ ಇರ್ತಾರಪ್ಪ ಅಂದ್ರೆ ಇವತ್ತು ಅವ್ರ ತಂದೆಯವರು ಇಲ್ಲಿ ಯಾರಿಗೆ ಗೊತ್ತಿಲ್ಲ, ಅವ್ರ ತಂದೆಯವರು ಕೆಳಗೆ ಕೂತಾರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ತಂದೆಯವರು ಇವತ್ತಿನ ದಿವಸ ಆಶೀರ್ವಾದ ಅವರು ಎಷ್ಟು ಖುಷಿ ಪಡ್ತಾರೆ ಮಕ್ಕಳ ಇಷ್ಟು ಬೆಳವಣಿಗೆ ಆಗ್ಯಾರಲ್ಲ ಅನ್ನುವಂತ ಒಂದು ಖುಷಿಯನ್ನು ಪಡ್ತಾ ಇದ್ದಾರೆ ಅನ್ನೋ ಮಾತನ್ನ ಅವ್ರು ಶಬೀರ್ ಬಂದಂತವ್ರಿಗೆಲ್ಲ ಯಾವ ರೀತಿ ವಿಧೇಯತೆಯಿಂದ ನಮ್ಗೆಲ್ಲ ಕಾರಣದಿಂದೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ನಮ್ಗೆಲ್ಲರನ್ನ ಉತ್ಸಾಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ, ಅದ್ರ ಜೊತೆಗೆ ಇವ್ರು ಏನಪ್ಪ ಅಂದ್ರೆ ಈ ಬಿರಾದಾರ್ ಸರ್ ನನಗ ಬಹಳ ಮದಿಂದ ಮುಂದಿನ ದಿನಕ್ಕ ನೀವು ಸಾಹಿತ್ಯ ನಮ್ಮ ಇದರ ಜೊತೆಗೆ ತಮ್ಮ ವಿದ್ಯೆಯ ಜೊತೆಗೆ ಕನ್ನಡ ಉಳಿಸಿ ಕನ್ನಡ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕನ್ನಡ ಬೆಳೆಸುವಂಥದ್ದಿಲ್ಲ, ನೀವ್ರ ಜೊತೆಗೆ ನೀವು ಕನ್ನಡವನ್ನ ಮುಂಚೂಣಿಯಲ್ಲಿ ತಮ್ಮೊಂದು ಕನ್ನಡ ಉಳಿಸುವಂತ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕಂತೇಳಿ ಕೇಳಿ. ಕಾರ್ಯಕ್ರಮದಲ್ಲಿ ವಯೋನಿವೃತ್ತಿ ಹೊಂದಿದ ಪ್ರಾಚಾರ್ಯ ಎನ್.ಎ. ಬಿರಾಜದಾರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದಂತಹ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೌಲಾನಾ ಅಲ್ಲಾಬಕ್ಷ್ ಕಾಜಿ ವಹಿಸಿದ್ದರು. ಡಾಕ್ಟರ್ ಎಂ.ಎ. ದೇಗ್ನಾಳ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವೇದಿಕೆಯಲ್ಲಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪರಶುರಾಮ್ ವಡ್ಡರ್, ಔಷಧ ವ್ಯಾಪಾರಸ್ಥರ ಸಂಘದ ತಾಲೂಕಾ ಅಧ್ಯಕ್ಷ ಜೆ.ಎಂ. ಹಿರೇಮಠ್ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಎಐ ಮುಲ್ಲಾ, ಹುಸೇನ್ ಮುಲ್ಲಾ, ಎನ್.ಎ. ಬೇವಿನಗಿಡದ, ಉದಯ ಸಿಂಗ್ ರಾಯಚೂರು, ಬಸಲಿಂಗಪ್ಪ ರಕ್ಕಸಗಿ, ಸದಾಶಿವಮಠ್ ಹಾಗೂ ದೇಗ್ನಾಳ್ ಪರಿವಾರದ ಹಿರಿಯರಾದ ಅಮೀನ್ ಸಾಬ್ ದೇಗ್ನಾಳ್, ಶ್ರೀಮತಿ ಮೆಹಬೂಬಿ ದೇಗ್ನಾಳ್, ಎಸ್.ಎ. ದೇಗ್ನಾಳ್, ಎ.ಆರ್. ದೇಗ್ನಾಳ್, ಎಂ.ಎ. ದೇಗ್ನಾಳ್, ಡಾಕ್ಟರ್ ಎಚ್.ಎ. ದೇಗ್ನಾಳ್, ದಸ್ಗೀರ್ ಸಾಬ್ ದೇಗ್ನಾಳ್ ಸೇರಿದಂತೆ ಶರಣ ಸಾಹಿತ್ಯ ಪರಿಷತ್ತು, ಮನೆಯಲ್ಲಿ ಮಹಾಮನೆ ಬಳಗ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು. ಶ್ರೀಶೈಲ್ ಎಸ್.ಕೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪರಿಚಯಿಸಿದರು. ಸಂಗಮೇಶ್ ಶಿವನಿಗಿ ಮತ್ತು ತಂಡದವರು ಪ್ರಾರ್ಥನೆ ನೆರವೇರಿಸಿದರು. ಸಿದ್ದನಗೌಡ ಬಿಜ್ಜೂರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದನಾರ್ಪಣೆಯನ್ನ ಮಾಡಿದರು. ಆ ಬಳವಾಟ ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ. ಅಂತ ಕುಟುಂಬದಲ್ಲಿ ಅವರ ತಂದೆಯವರ ಹೆಸರು ಅಂದ್ರೆ ಅಮೀನ್ ಸಾಬ್ ಅಂತೇಳಿ 86 ಏಜ್ ಅವರಿಗೆ, 86 ವರ್ಷ. ಅವರ ತಾಯಿ ಮೆಹಬೂಬಿ, ಅವ್ರಿಗೆ ವಯಸ್ಸು 78 ವರ್ಷ. ಸರ್ ಅವರ ಡಾಕ್ಟರ್ ನೋಡ್ರಿ, ಅವರು ವೈದ್ಯ ನಾರಾಯಣ ಹರಿ ಅನ್ನೋದಕ್ಕೆ ಮೊದಲಿಗೆ ಕೂಡ ಹಳ್ಳಿಯಲ್ಲಿ ಅವರು ಜನರ ಸೇವೆಯನ್ನ ಮಾಡ್ತಾ, ಬಡವರಿಗಳ ಸೇವೆಯನ್ನ ಮಾಡ್ತಾ ಬಂದಂತವರು. ಜೊತೆಗೆ ಮುಂದೆ ಅವರ ಮಕ್ಕಳು ಕೂಡ ವೈದ್ಯರಾಗಿ ಇವತ್ತು ಮುದ್ದೇಬೇಳದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಅವರ ಫಾರ್ಮಸಿ ಕೂಡ ಎಷ್ಟು ಒಂದು ಹೆಸರನ್ನು ಗಳಿಸಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಅಂತ ಒಂದು ದೇಗ್ನಾಳ್ ಪರಿವಾರದಲ್ಲಿ ಒಟ್ಟು 5 ಜನ ಮಕ್ಕಳು, 5 ಜನನು ಗಂಡ್ಮಕ್ಳು. ಅವರು ಮೊದಲನೇದವರು ಡಾಕ್ಟರ್ ಎಂ.ಎ. ದೇಗ್ನಾಳ್ ಸರ್, ಎಲ್ಲರಿಗೂ ಚಿರಪರಿಚಿತರು. ಮುದ್ದೇಬೇಳದಲ್ಲಿ ದೇಗ್ನಾಳ್ ಡಾಕ್ಟರ್ ಅಂತಂದ್ರೆ ಎಲ್ಲರಿಗೂ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ಒಂದು ಡಾಕ್ಟರ್ ಅವರು. ಇನ್ನ ಎರಡನೇ ಅವರ ಮಗ ಎಸ್.ಎ. ದೇಗ್ನಾಳ್ ಅವರು, ಇವರು ಕೂಡ ಔಷಧ ವ್ಯಾಪಾರಸ್ಥರು ಮುದ್ದೇಬಿಹಾರದಲ್ಲಿ. ಮೂರನೇವರು ಎ.ಎ. ದೇಗ್ನಾಳ್ ಅವರು ಒಕ್ಕಲ್ತನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಂ.ಎ. ದೇಗ್ನಾಳ್ ಅವರು ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಡಾಕ್ಟರ್ ಎಚ್.ಎ. ದೇಗ್ನಾಳ್ ಅವರು ಕೂಡ ಡಾಕ್ಟರ್. ಈ ರೀತಿಯಾಗಿ ಒಂದು ವೈದ್ಯ ಕುಟುಂಬವನ್ನು ಹೊಂದಿರತಕ್ಕಂಥ ದೇಗ್ನಾಳ್ ಪರಿವಾರ. ಅವರನ್ನ ಎಷ್ಟು ಸರಳರಿಂದ ಇದಾರಪ್ಪ ಅಂತಂದ್ರೆ, ಒಂದು ಮೆಡಿಕಲ್ ಶಾಪ್ ಹೋದ್ರೆ ಅವರಿಗೆ ನಮ್ಮ ಒಂದು ಆತ್ಮೀಯಾಗಿರ್ತಕ್ಕಂಥ ಪರಿಚಯ ಇತ್ತು. ಆದ್ರೆ ಅವರು ನಮ್ಮ ಮಗನ ಒಂದು ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ತಂದ್ರು. ನಮ್ಮ ಎಂ.ಎ. ದೇಗ್ನಾಳ್ ಸರ್ ಅವರ ಸುಪುತ್ರ ಅವ್ರು ಹೇಳಿದ್ರು, ಸರ್ ಆ ಹೆಸರು ಮುನೀರ್ ಅಹಮದ್ ಅಂತ ಹೇಳಿ. ಅದನ್ನ ಬದುಕು ಹೇಗಪ್ಪ ಅಂತಂದ್ರೆ, ಸರ್ ನಾವು PUC ಕೂಡ SSLC ಪಾಸ್ ಆಗ್ತಾನಿಲ್ಲೋ ಅನ್ನೋ ಸ್ಥಿತಿ ಒಳಗಿತ್ತು. ಅವಾಗ
ಈ ಬಿರಾಜಾರ ಸರ್ ಅವರು ಆತನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮಾರ್ಗದರ್ಶಕರಾಗಿ ಆತನ ಬದುಕನ್ನ ಬದಲಾಯಿಸಿ ಇವತ್ತು PUC ಪಾಸ್ ಆಗಿ ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದಾನೆ ಸರ್. ಅಂತ ಬದಲಾವಣೆ ತಂದಿರ್ತಕ್ಕಂಥ ಗುರುಗಳಿದ್ದಾರೆ. ಅದಕ್ಕೆ ಇಲ್ಲಿ ಜಾತಿ ಧರ್ಮ ಅಂತಕ್ಕಂಥ ಯಾವುದು ಆಟ ಬರಲ್ಲ ಸರ್. ನಮ್ಮದು ಭಾವೈಕ್ಯತೆ ಇರತಕ್ಕಂಥ ಒಂದು ಕುಟುಂಬ. ಇವತ್ತು ನಾವು ಅವ್ರ ಗುರುಗಳು ಹಿಂದೂಗಳಾಗಿರ್ಬೋದು, ನಾವು ಮುಸ್ಲಿಮರು, ಆದ್ರೆ ಇಲ್ಲಿ ಜಾತಿ ಧರ್ಮ ಅಂತಕ್ಕಂಥ ಮುಖ್ಯ ಅಲ್ಲ. ನಮ್ಮ ಸ್ನೇಹ ಒಡನಾಟ ಅವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನದ ಕಾರಣಕ್ಕಾಗಿ ಇವತ್ತು ನಾವು ಗುರುಗಳಿಗೆ ಒಂದು ಸನ್ಮಾನವನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ನೀವೆಲ್ಲರೂ ಸಾಕಷ್ಟು